ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ಹಾಯ್ ಹಲೋ ನಮಸ್ಕಾರ, ಇದು ಮಜಾ ಮತ್ತೆ ಸೀಸನ್ 3 ಇಲ್ಲಿ ಮಜಾ ಫುಲ್ಲು. ಎಸ್, ಈ ಜೋರಾದ ವಾರದ ಕೊನೆ ಎಪಿಸೋಡ್ ನ ಬೇಗ ಬೇಗ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ರಜಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ಸ್ ಲಾಟ್, ಆಲ್ ದಿ ಬೆಸ್ಟ್. ಇನ್ನು ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್ ಆಗ್ತಾರ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಅಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ನಮ್ಮ ಹುಡುಗರು ಯಾವಾಗ್ಲೇ ಪ್ರೀತಿ ಹಂಚ್ತಾನೆ ಇರ್ತಾರೆ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರೋದ್ರೆ ಥ್ಯಾಂಕ್ ಯು ಗೈಸ್. ಸೊ ಇನ್ನಾಗೆ ತಡ ಇವತ್ತು ನಮ್ಮ ಮೊದಲನೇ ಸ್ಕಿಟ್ ನಾನು ನೋಡ್ಕೊಂಡು ಬಂದ್ಬೇಡ. ಬ್ಯಾಚುಲರ್ಸ್ಗೆ ಮದ್ವೆಗೆ ಬೇಕಿದ್ರೆ ಹೆಣ್ಣು ಕೊಟ್ಬಿಡ್ತಾರೆ, ಆದ್ರೆ ಬಾಡಿಗೆಗೆ ಮನೆ ಕೊಡಲ್ಲಪ್ಪ. ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳಿದೀನಿ. ಆದ್ರೂ ಈ ಹುಡುಗರು ಹಿಂಗ್ ಮಾಡಿದ್ರೆ ಯಾರ ತರ ಬಾಡಿಗೆ ಕೊಡ್ತಾರೆ ನೀವೇ ಹೇಳಿ? ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ? ನಾನು ಹೇಳಲ್ಲ, ಸ್ಕಿಪ್ ನೋಡಿ. ಬಂದ್ರು ಬನ್ನಿ. ಆಯಾ ನಿಮ್ಮಲ್ಲೇ ಒಂದ್ ಬಿದ್ರು ಬೊಂಬೆಗೆ ಹಳೆ ಸೀರೆ ಉಡ್ಸಿ ನಿಲ್ಸ್ಬಿಟ್ರು ಸಾಕು, ಹಂಗೆ ಓಡ್ ಬಂದ್ಬಿಡ್ತೀರಲ್ಲ ತಪ್ಕೊಳಕ್ಕೆ. ಅಲ್ಲ ಕಣ, ಏನೋ ದೊಡ್ಡದಾಗ್ ಮಾಡ್ತೀನಿ ಅನ್ಬಿಟ್ಟು ಬಾಹುಬಲಿ ತರ ಇದ್ದವನ್ನ ಬಾಮಾಮಣಿ ಮಾಡ್ಬಿಟ್ಟಲ್ಲ. ಬಾಹುಬಲಿ ನೋಡ ಕತ್ಲಲ್ಲಿ ನಾತಾಡೋ ಬಾಹುಲಿ ಇದ್ದಂಗ ಅವನೇ ಇವನು ಬಾಹುಬಲಿ ಅಂತೆ. ನೋಡ ಹಾಕಿರೋದು ಲೇಡಿ ಗಿಟಪ್ಪು, ನೀಟಾಗಿ ಮೇಂಟೈನ್ ಮಾಡ್ಬೇಕು. ಒಂಚೂರು ಮಿಸ್ ಆಗಿ ಸಿಕ್ಕಾಕೊಂಡ್ರು ಬೀದಿಲ್ ಮಲ್ಕೊಬೇಕಾಗುತ್ತೆ. ಎಲ್ಲಿ ಒಂಚೂರು ಮಕ ತಿರ್ಗ್ಸ ಕಡೆ, ಎಲ್ಲಿ ಒಂಚೂರು ಸೊಂಟ ಬೆಳಗ್ಸು, ಎಲ್ಲಿ ಒಂಚೂರು ನಾಚ್ಕೋ. ಬಾ ಇಷ್ಟು ಸಾಕು, ಬರ್ತೀನಿ ಮಗ. ಆದ್ರೂ ಯಾಕೋ ಭಯ ಆಯ್ತಾ ಇದೆ ಕಣ. ಏನಿಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊ, ಅರ್ಧ ಗಂಟೆಲಿ ಆಗೋಯ್ತು. ಓನರ್ ಕರಿಬೇಕು ಮಗ. ಒಂದ್ ನಿಮಿಷ ಕಣ. ಬಾಟಮ್ ಸಿಪ್ಪೆ ಎತ್ತಾ ಇದೆಯಲ್ಲೋ. ಎತ್ತದ ನಾನು, ನೀನ್ ಯಾಕೆ ಹಿಂಗ ಹರ್ಕತಾ ಇದೀಯಾ? ಗಂಟ್ಲು ಗಂಟ್ಲು ನೋಡ, ಎಲ್ರು ಕುಡ್ದ್ಬಿಟ್ಟು ತೂರಾಡ್ತಾರೆ, ನಾನು ಕುಡಿದೇ ಇದ್ರೆ ತೂರಾಡ್ತೀನಿ. ಅಣ್ಣ 90 ಹೊಡೆದ್ರೆ ಎಂತ 420 ಕೆಲ್ಸಕ್ಕೂ ರೆಡಿ. ನೌ ಐ ಆಮ್ ಸ್ಟಡಿ. ಲೇ, ನಿಮ್ಮಂಗ್ ಕುಡಿಯೋರು ಇರೋದ್ರಿಂದಾನೇ ಕಣ ಬ್ಯಾಚುಲರ್ಸ್ಗೆ ಯಾರು ಬಾಡಿಗೆ ಮನೆನೇ ಕೊಡ್ತಾ ಇಲ್ಲ. ಈ ತರ ಕುಡಿದ್ಬಿಟ್ಟು ರಾತ್ರಿ ಎಲ್ಲ ಸೌಂಡ್ ಮಾಡೋದು, ಮಧ್ಯರಾತ್ರಿ 3 ಗಂಟೆಯಲ್ಲಿ ಯಾರ ಜೊತೆನೋ ಮಾತಾಡೋದು. ಅಕ್ಕಪಕ್ಕದ ಮನೆಯವ್ರು ಬಂದು ಕೇಳಿದ್ರೆ ಹಗ್ಲೊತ್ ಮಲ್ಕೊಳ್ಳಿ, ನೀತಿಯಾಗಿ ಮಲ್ಕೋತೀರಾ, ಯಾರಾದ್ರೂ ನನ್ನ ಕೇಳೋದು ಇಟ್ಕೊಂಡ್ರೆ ಬ್ಯಾಟ್ ತಗೊಂಡು ಹೊಡಿತೀನಿ ಅನ್ನೋದು. ಗಂಡ ಹೆಂಡತಿ ಇರೋ ಮನೇಲಿ ಏನ್ ಕಮ್ಮಿ ಕಿತ್ತಾಡ್ತಾರೇನ? ಬ್ಯಾಚುಲರ್ಸ್ ಇರೋ ಮನೆ ಅಕ್ಕ ಪಕ್ಕದಲ್ಲಿರೋ ಫ್ಯಾಮಿಲಿಗಳೆಲ್ಲ ನಾಯಿಗಳ ತರ ನಮ್ಮನ್ನೇ ನೋಡ್ತಾ ಇರ್ತಾರೆ. ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಯಾರು ಬಂದ್ರು, ಯಾರು ಹೋದ್ರು, ಅದ್ ಬಿಟ್ಟಾಕ ಯಾರಾದ್ರೂ ಒಬ್ಳು ಹುಡುಗಿ ಒಂದು ಸಲ ಬಂದ್ರೆ ಮುಗಿಯಿತು, ಸಂಸ್ಕೃತಿನೇ ಹಾಳಾಗೋಯ್ತು ಅಂತಾರೆ. ಮತ್ತಿನ್ನೇನು, ನೈಟ್ ಎಲ್ಲ ಕುಡಿದ್ಬಿಟ್ಟು ನಾಯಿ ತರ ಕಿತ್ತಾಡೋದು, ಅಕ್ಕಪಕ್ಕದ ಆಂಟಿಗಳಿಗೆ ಕಾಳು ಹಾಕೋದು. ನೋಡ್ ಮಗ, ಇದೆಲ್ಲ ಬಿಟ್ಬಿಡು. ಇದು 5ನೇ ರೂಮ್ ನಾವು ನೋಡ್ತಾ ಇರೋದು. ನೆಟ್ಟಿಗಿರ್ಬೇಕು. ಎಲ್ಲಿ ಒಂಚೂರು ಮಕ ತಿರ್ಗ್ಸು, ಎಲ್ಲಿ ಒಂಚೂರು ಸೊಂಟ ಬೆಳಗ್ಸು, ಎಲ್ಲಿ ಒಂಚೂರು ನಾಚ್ಕೋ. ನನ್ ದೃಷ್ಟಿನೇ ಆಗೋಗುತ್ತೆ ಕಣ. ಬಂದೇರೋ ಓನರ್ ಸಾರ್, ಓನರ್ ಸಾರ್. ಹಾ, ನೀನ್ ಹಿಂಗ್ ಕರೆದ್ರೆ ಬರದೇ ಬರಲ್ಲ. ಇನ್ ಓನರ್ ಬರ್ತಾರ. ಕಮ್ ದಿಸ್ ಸೈಡ್. ಕಂಟಿನ್ಯೂ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ಪ್ಲೀಸ್ ಕಮ್ ಔಟ್ ಸೈಡ್. ಹುಡುಗಿ. ಸರಿ ಮಗ. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್ ಔಟ್ ಸೈಡ್. ಯಾರು? ಏನು ಯಾರೋ ಹುಡುಗಿ ಕೂಗ್ದಂಗ ಆಯ್ತು. ನೋಡಿದ್ರೆ ಹುಡುಗ ಅವನಲ್ಲ. ನೀನ್ ಆ ಟೈಪ? ಮನೆ ಮುಂದೆ ಟೂಲೆಟ್ ಅಂತ ಬೋರ್ಡ್ ಹಾಕಿತ್ತು. ಇನ್ನೇನ್ ಟಾಯ್ಲೆಟ್ ಅಂತ ಬೋರ್ಡ್ ಹಾಕಕ್ಕಾಗತ್ತಾ? ಇದನ್ನ ಹೇಳಕ್ಕೆ ಅಲ್ಲಿಂದ ಕರ್ದ? ಸರ್, ಈ ಮುಖಾನ್ ಎಲ್ಲೋ ನೋಡಿದೀನಿ. ನೋ ವೇ, ಚಾನ್ಸೇ ಇಲ್ಲ. ಯಾಕೆ? ಈ ಮಕ ಇರೋದೇ ಈ ಕತ್ ಮೇಲೆ. ನನಗೆ ಮನೆ ಬಾಡಿಗೆಗೆ ಬೇಕಿತ್ತು. ನನಗಿರೋಳು ಒಬ್ಳೆ ಮಗಳು.
ಒಂದೇ ಮನೆ. ನನಗೆ ಮನೆ ಮಾತ್ರ ಸಾಕು. ಕೆರ ಕಿತ್ತೋಯ್ತವೆ. ನಾನು ಹೇಳಿದ್ದು ಫ್ಯಾಮಿಲಿಗೆ ಮಾತ್ರ ಮನೆ ಕೊಡ್ತೀನಿ ಅಂತ. ನಂದು ಫ್ಯಾಮಿಲಿನೇ ಸರ್. ನೋಡಿ ನಮಸ್ಕಾರ. ಇವರೇನು ತಲೆ ತಗ್ಗಿಸ್ಕೊಂಡೆ ಅವರಲ್ಲ. ಅದು ನನ್ನ ಹೆಂಡತಿ ಇಂಟರ್ನ್ಯಾಷನಲ್ ಪತಿ ಇರುತ್ತೆ, ಯಾರಿಗೂ ಅಷ್ಟು ಈಸಿಯಾಗಿ ಮಕ್ಕ ತೋರ್ಸಲ್ಲ. ನನಗೆ 6 ತಿಂಗಳಾದ್ಮೇಲೆ ಮಕ್ಕ ತೋರಿಸಿದ್ದು ಮದ್ವೆ ಆಗಿ. ನಮಸ್ಕಾರ ಸರ್. ಇವ್ರೇನ ಸಾವಿತ್ರಿ? ಅವಳು ನನ್ನ ಹೆಂಡತಿ. ಮತ್ ಸಾವಿತ್ರಿ ಅದೊಂದು ಮರೆಯಲಾಗದ ಮಧುರ ಅನುಭವ. ಬ್ರೀಫ್ ಕೇಸು. ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ನಿಮ್ಮ ಹೆಸರು? ಬಿತ್ರಿ. ಗಾಯತ್ರಿ. ಬಾಯಿಗೆ ಬಂದಿತ್ರಿ. ಸರ್, ನನ್ನ ಹೆಂಡತಿ ಇಂಟರ್ನ್ಯಾಷನಲ್ ಪತಿ ಇರುತ್ತೆ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ನಾಚಿಕೆ ಜಾಸ್ತಿ ಇರುತ್ರಿ. ಈ 3 ಇದ್ದವ್ರಿಗೆಲ್ಲ ನಾಚಿಕೆ ಇರುತ್ರಿ. ನಂದು 3. ನನ್ನ ಹೆಸರಲ್ಲೂ 3 ಇದೆ ಅಂದೆ. ಸರ್, ನಿಮ್ಮ ಮನೇಲಿ ಇನ್ನೊಬ್ರು ಯಾರೋ ಇದ್ದಾರೆ ಅಂದ್ರಿ? ನನ್ನ ಮಗಳು. ಇದಕ್ಕೆ ಮಗಳು ಅಂದಿದ ತಕ್ಷಣ ಹಿಂಗ್ ಕುಡ್ದಾಡ್ತವ್ರಲ್ಲ. ಅದು ನನ್ನ ಹೆಂಡತಿ ಒಡ ಹುಟ್ಟಿದ ಅಕ್ಕ ತಂಗಿರಿ ಯಾರು ಇಲ್ಲ, ಸೊ ಪ್ರೀತಿ ಉಕ್ಕಿ ಹರಿತಿದೆ. ನನ್ನ ಮಗಳಿಗೂ ಅಷ್ಟೇ, ತಾಯಿ ಇಲ್ಲ ಅಂತ ತುಂಬಾ ಕೊರಗ್ತಾ ಇದ್ಲು. ಈಗ ಬಂದ್ರಲ್ಲ, ತಾಯಿ ಸಿಕ್ದಂಗೆ ಆಯ್ತು ಬಿಡಿ. ತಾಯಿ ತರ ಸಿಕ್ದಂಗೆ ಆಯ್ತು ಅಂತೆ. ಮಗಳೇ ಆರ್ಸಿ ಅಂದ್ರೆ ನನ್ನ ಮಗಳ ಹೆಸರು ಹರ್ಷಿತಾ ಅಂತ. ಪ್ರೀತಿಯಿಂದ ಆರ್ಸಿ ಅಂತ ಕರಿತೀರಿ. ಹುಷಾರು, ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಟ್ಟಾರು. ಕರ್ಸಿ ಮಗಳೇ. ಪಪ್ಪ. ಏನ್ ಪಪ್ಪ? ನೋಡಮ್ಮ, ಇವರೇ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆಗೆ ಬರ್ತಾ ಇರೋದು. ನೀನ್ ಹೆಂಗೆ ಇದ್ರು ಅಮ್ಮ ಇಲ್ಲ ಅಂತ ಕೊರಗ್ತಾ ಇದ್ದಲ್ಲ, ಇವರೇ ನಿಮ್ಮಮ್ಮ. ತರ ನಮ್ಮನ್ ತರ ಅಂತ ಹೇಳಕ್ ಬಂದೆ. ಇದ್ಯಾಕೆ ಗಟ್ಟೆ ಹಿಡ್ಕೊಂಡಿದ್ದೀರಲ್ಲ? ಅದು ಇವಾಗ ತಾನೇ ಮದುವೆ ಆಗಿದ್ದೀರಲ್ಲ, ಬಿಟ್ಟಿರೋಕೆ ಆಗ್ತಿಲ್ಲ. ನೋಡಿ, ಕಟ್ಕೊಂಡಿರೋ ಮೂತ್ರನ, ಉಕ್ಕೋ ಪ್ರೀತಿನ ಗಟ್ಟಿಯಾಗಿ ಹಿಡ್ಕೋಬಾರ್ದು, ಹರಿಯಾಕ್ ಬಿಟ್ಬಿಡ್ಬೇಕು. ಹರಿಯಕ್ ಬಿಟ್ರೆ ಎಲ್ಲಿ ಅರ್ಧ ಹಾಕ್ಬಿಡ್ತಾಳೋ ಅಂತ ಭಯ. ಏನಿಲ್ಲ. ಏನಂದ? ಏನ್ ಚಂದ. ಕಂದ 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 ಆನಂದ, ತಪ್ಕೊಂಡ್ರೆ ಪರಮಾನಂದ. ಲೇ, ಮಗುನ ಅಷ್ಟು ಗಟ್ಟಿಗೆ ತಪ್ಕೊಂಬೇಡ್ವೆ, ಎದ್ರುಕೊಂಡತ್ತು. ಏನು ಪ್ರೀತಿ, ಏನು ವಾತ್ಸಲ್ಯ. ಇವರಿಬ್ರು ನೋಡ್ತಾ ಇದ್ರೆ ಮೂಗುತಿ ಇದ್ದಂಗೆ, ಬೆರಳು ಉಗುರು ಇದ್ದಂಗೆ, ಗದ್ದೆ ನೇಗ್ಲು ಇದ್ದಂಗೆ, ತುಟಿ ಲಿಫ್ಟಿಕ್ಕು ಇದ್ದಂಗೆ. ಅಂಟ್ಕೊಂಡು ಬೆರ್ತೋಗ್ಬಿಡ್ಬೇಕು. ಎಷ್ಟು ಅಂಟ್ಕೊಂಡಿರ್ತೀವಿ ನೋಡ್ತಾ ಇರಿ. ಮನೆ ಈ ಕಡೆ ಇದೆ. ಅದು ನಿಮ್ಮ ಮನೆ ಇದ್ದಂಗೆ ಬಿಡಿ. ಸರ್, ಅದೆಲ್ಲ ಇರ್ಲಿ. ಬಾಡಿಗೆ 10,000. ಅದ್ರಲ್ಲಿ 10 ಪೈಸಾ ಕಮ್ಮಿ ಆದ್ರೂ ನನ್ನ ಎಡಗೈ ಕಿರುಬೆರಳಲ್ಲೂ ನಾನು ಮುಟ್ಟುದಿಲ್ಲ. ಸಾರಿ. 8,000 ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಹುಡುಗಿ ಮೇಲೆ ಕೈ ಮಾಡೋ ಗಂಡ್ಸೇ ಅಲ್ಲ ಅಂತ ಹೇಳಿದ್ದಾರೆ. ಈ ಚಂದಮಾಮ ಕತೆ ಎಲ್ಲ ನಿಮ್ಮ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊ. ನಮ್ಮ ತೋಟಕ್ಕೆ ಯಾರೋ ನಿಮ್ಮ ಹುಡುಗ ಕದ್ದು ಎಳ್ನೀರು ಕುಡಿಯೋಕ್ ಬಂದಿದ್ದ, ಅವದ್ ಯಾರು ಅಂತ ಹೇಳ್ರಿ. ಸರಿ, ಇಲ್ಲ ಅಂದ್ರೆ ನುಗ್ಗು ಹೊಡಿಬೇಕಾಗತ್ತೆ. ಇದನ್ನೆಲ್ಲ ಕೂತ್ ಮಾತಾಡೋಣ. ಹಂಗೂ ನೀನು ಹೊಡಿಬೇಕು ಅಂತ ಅಂದ್ರೆ ನನ್ನ ದಾಟ್ಕೊಂಡು ಹೋಗ್ಬೇಕು ಅಣ್ಣ. ವಿನಯ್ ಸರ್, ಯಾರೋ ನೀನು? ಈ ಪ್ರಿನ್ಸಿಪಾಲ್ ತುಂಬೆ ಗಿಡ ಸ್ಕೂಲ್ ಕಾಂಪೌಂಡ್ ಒಳಗೆ ಕಾಲಿಟ್ಟಿ ನಮ್ ಟೀಚರ್ಗೆ ಹೊಡಿತ್ಯಾ? ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಪೊಲೀಸಿಗೆ ಫೋನ್ ಮಾಡಿ 10 ವರ್ಷ ಜೈಲಿಗೆ. ಪೊಲೀಸು ಅಂತ ಎದುರಿಸ್ತಾ ಇದೀಯಾ? ನಿಮ್ ಹುಡುಗರು ಯಾವನಾದ್ರೂ ನಮ್ ತೋಟದ ಕಡೆ ಬರ್ಲಿ, ಅಲ್ಲೇ ಸಿಗದಾಕ್ಬಿಡ್ತೀನಿ. ಬಂದ್ರು. ಹೌದು ವಿನಯ್ ಸರ್, ಆಕ್ಚುಲಿ ಏನಾಯ್ತು? ಏನೋ ಮಕ್ಕಳು ಎಳ್ನೀರ್ ಕದ್ದಿದಾರಂತೆ, ಅದಕ್ಕೆ ಏನೋ ಗಲಾಟೆ ಮಾಡಕ್ ಬಂದಿದ್ದಾರೆ. ಹೌದೇನ್ರೋ? ನಿಜಾನಾ? ಇಲ್ಲ ಸರ್. ಲೇ ಹುಡುಗ್ರ, ನಿಮ್ಮ ಟೀಚರು ನಿಮ್ ತುಂಟತನಕ್ಕೆ ಎಷ್ಟು ಬೇಕಾದ್ರೂ ಹೊಡಿಬಹುದು, ಬೈಬಹುದು. ಆದ್ರೆ ಹೊರಗಿಂದ ಬೇರೆಯವ್ರು ಯಾರಾದ್ರೂ ಬಂದು ನಿಮ್ಮನ್ನ ಹೊಡಿಯೋಕೆ ಬೈಯೋಕೆ ಬಂದ್ರೆ ಮೊದಲು ಎದೆ ಕೊಟ್ಟು ನಿಲ್ಲೋದು ನಿಮ್ಮ ಮೇಸ್ಟ್ರೆ ಕಣೋ. ಇದನ್ನ ಅರ್ಥ ಮಾಡ್ಕೊಳ್ಳಿ. ತಿಲಕ ಸರ್, ಮುಂದೆ ಬಾ. ಬೆಳಿಗ್ಗೆ ಒಂದು ಸುಭಾಷಿತ ಹೇಳ್ದಲ್ಲ, ಇನ್ನೊಂದ್ಸಲ ಹೇಳು. ಗುರು ಎಂದರೆ ವ್ಯಕ್ತಿ ಅಲ್ಲ, ಶಕ್ತಿ. ಅಜ್ಞಾನವೆಂಬ ಕತ್ತಲಿನಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಅರ್ಥ ಆಯ್ತಾ? ಇನ್ ಮುಂದೆನಾದ್ರು ಅರ್ಥ ಮಾಡ್ಕೊಂಡು ಮೇಸ್ಟ್ರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ನೋಡ್ರೋ, ನಿಮ್ಗೊಂದು ವಿಷಯ ಹೇಳೋದನ್ನ ಮರ್ತೋಗ್ಬಿಟ್ಟಿದೆ. ಪ್ರತಿದಿನ ನೀವು 3 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರ್ತಿದ್ರಿ.
ಒಂದಿನ ಊಟ ತರ್ತಿದ್ರಿ, ಇನ್ನೊಂದಿನ ಊಟ ತರ್ತಿರ್ಲಿಲ್ಲ. ಇದಕ್ಕೆಲ್ಲ ಪರಿಹಾರ ಕೊಡಬೇಕು, ಇದನ್ನೆಲ್ಲ ಸುಲಭ ಮಾಡಬೇಕು ಅಂತ ನಿಮಗೆ ಓಡಾಡೋಕೆ ಸೈಕಲ್ಲು, ಮಧ್ಯಾಹ್ನದ ಬಿಸಿ ಊಟ, ಫ್ರೀ ಬುಕ್ಸು, ಇದನ್ನೆಲ್ಲ ದೊಡ್ಡವ್ರ ಹತ್ರ ಮಾತಾಡಿ ಬೇಗ ನಿಮಗೆ ಕೊಡ್ಸಿದ್ ಯಾರು ಗೊತ್ತಾ? ವಿನಯ್ ಸರ್ ಕಣ್ರು. ಅವ್ರ 4 ವರ್ಷದ ಹೋರಾಟದ ಪ್ರತಿಫಲನೆ ಇದೆಲ್ಲ ಕಣ್ರು. ನಿನ್ಗೆ ಗುರು ಆಗಿ ನಾನಿದ್ದೀನಿ. ನನ್ನ ಗುರು, ಅವ್ರಿಗೂ ಒಬ್ರು ಗುರು ಇದ್ದಾರೆ. ಗುರುಗಳಿಗೆಲ್ಲ ದೊಡ್ಡ ಗುರು ಒಬ್ರು ಇದ್ದಾರೆ. ಅವರೇ ಒಂದು ಪ್ರಶ್ನೆ ಕೇಳ್ತೀನಿ ಕಣ್ರ. ಎಳ್ನೀರು ಯಾರೋ ಕದ್ದಿದ್ದು? ಸರ್ ನಾವೇ ಸರ್. ಯಾಕ್ರೋ ಕದ್ರಿ? ಸರ್ 3 ಗಂಟೆಗೆ ಕ್ಲಾಸ್ ಬಿಟ್ರಲ್ಲ ಸರ್, ಫ್ರೀ ಇದ್ದ ಅಂತ ಹೋಗಿ ಎಳ್ನೀರು ಕದ್ಬಿಟ್ಟ ಸರ್. ಟೀಚರ್ಸ್ ಡೇ ಟ್ರಿಬ್ಯೂಟ್ ಸ್ಕಿಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರು. ನಮ್ಮ ಗುರುಗಳಿಗೆ ಈ ಸ್ಕಿಟ್ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೇಳ್ಬೇಡ. ಗುರುಜಿ, ಇದು ಡೆಫಿನೆಟ್ ಆಗಿ ಗೊತ್ತು. ಇದು ಟೀಚರ್ಸ್ ಡೇ ಡಾಕ್ಟರ್ ರಾಧಾಕೃಷ್ಣನ್ಗೆ ಗೌರವ ಸಲ್ಸಕ್ಕೆ ಸ್ಕಿಟ್ ಮಾಡಿದ್ದೀರಾ, ಗೊತ್ತಾಗುತ್ತೆ. ದಟ್ಸ್ ಅ ವೆರಿ ಗುಡ್ ಅಟೆಂಪ್ಟ್. ಕೆಲವು ಕ್ರಿಯೇಟಿವ್ ಪೋರ್ಷನ್ಸ್ ಇಷ್ಟ ನನಗೆ. ಯಾವ್ದು ಕಿವಿಗೆ ಹೊಡೆಯೋದು, ಆ ಬೀಪ್ ಒಂದು ಬರುತ್ತೆ, ಅದು ಯೂಶಲಿ ಓಕೆ. ಯಾಕೆಂದ್ರೆ ಸ್ಟೇಜ್ ಪ್ಲೇ ಅಲ್ಲಿ ಅದು ನಾನು ಫಸ್ಟ್ ಟೈಮ್ ನೋಡಿದ್ದು, ಅದನ್ನು ಯೂಸ್ ಮಾಡಿದ್ದು. ದಟ್ ವಾಸ್ ವೆರಿ ಕ್ರಿಯೇಟಿವ್. ನನ್ನ ಲೆಕ್ಕದಲ್ಲಿ ದಟ್ ವಾಸ್ ವೆರಿ ಕ್ರಿಯೇಟಿವ್. ಗುಡ್. ಲಾಸ್ಟಿಗೆ ಗೌರವ ಸಮರ್ಪಣೆ ವಾಸ್ ದ ನೈಲ್ ಸ್ಟ್ರೈಟು, ಚೆನ್ನಾಗಿತ್ತು ಅದು. ಗುಡ್. ಕಿವಿಡ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ಖಂಡಿತವಾಗ್ಲೂ ದಿಸ್ ವಾಸ್ ದ ಪರ್ಫೆಕ್ಟ್ ಡೆಡಿಕೇಶನ್ ಟು ಆಲ್ ದ ಟೀಚರ್ಸ್. ಆ್ಯಂಡ್ ನಂಗೆ ಲಾಸ್ಟಲ್ಲಿ ರಾಧಾಕೃಷ್ಣ ಸರ್ ಅವರ ಫೋಟೋ ಬಂದಾಗ ಏನೋ ಒಂಥರ ಖುಷಿ. ಆ್ಯಂಡ್ ಅವರು ಗುರುಗಳಿಗಿಂತ ಗುರುಗಳು ನೆಕ್ಸ್ಟ್ ಅವರೆಲ್ಲ ಡೈಲಾಗ್ ಹೇಳ್ದಂಗೆ. ಆ್ಯಂಡ್ ಸ್ಕಿಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಿನಯ್ ಸರ್, ನಿಮ್ಮ ಒಂದು ಫಸ್ಟ್ ಟೈಮ್ ಐ ಥಿಂಕ್ ನಾವು ನಿಮ್ಮನ್ನ ಸ್ಕಿಟ್ಟಲ್ಲಿ ನೋಡ್ತಿರೋದು. ಕ್ಲಾಸಲ್ಲಿ ಟೀಚರ್ ಇಲ್ದಿರೋ ಟೈಮಲ್ಲಿ ಏನು ನಡೆಯುತ್ತೋ ಎಲ್ಲ ಅದನ್ನು ನಾವು ಹೆಂಗಿತ್ತು ಹಾಗೆ ಲೈವಲ್ಲಿ ನೋಡ್ತಿದ್ದೆ. ಮಾತಾಡ್ತಿದ್ರೆ 1+1+1 ಅವೆಲ್ಲ ಈವನ್ ಐ ಯೂಸ್ ಟು ಡೂ ಇಟ್. ನಾನು ನಮ್ಮ ಕ್ಲಾಸ್ಗೆ ಮಾನಿಟರ್ ಆದಾಗ. ಸೊ ಇಟ್ ವಾಸ್ ವೆರಿ ನೈಸ್. ಚೆನ್ನಾಗಿತ್ತು. ಫ್ಯಾಬ್ಯುಲಸ್. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಸ್ಕಿಟ್ ಇಸ್ ಡೆಡಿಕೇಟೆಡ್ ಟು ಆಲ್ ದ ಟೀಚರ್ಸ್ ಆ್ಯಂಡ್ ಹ್ಯಾಪಿ ಟೀಚರ್ಸ್ ಡೇ ಒನ್ಸ್ ಅಗೇನ್.